ಮೇಷರಾಶಿಯವರಿಗೆ ಈ ದಿವಸ ಶಾರೀರಿಕವಾಗಿ ಮಾನಸಿಕವಾಗಿ ಏನೋ ಒಂದು ರೀತಿಯ ಒತ್ತಡ, ಸಮಾಧಾನ ಇಲ್ಲದೆ ಇರತಕ್ಕಂಥದ್ದು, ಮಾನಸಿಕವಾಗಿ ಏನೋ ಒಂದು ರೀತಿಯ ದುಗುಡ, ಆತಂಕಗಳು ಮನೆ ಮಾಡ್ತಕ್ಕಂಥದ್ದು, ಶಾರೀರಿಕವಾಗಿ ಯಾವುದಕ್ಕೂ ಉತ್ಸಾಹ ಇಲ್ಲದೆ ಇರತಕ್ಕಂಥದ್ದು, ಏನೋ ಒಂದು ರೀತಿಯ ಬೇಸರ, ಆಲಸ್ಯ, ಜಾಡ್ಯ, ಈ ರೀತಿಯಲ್ಲಿ ಶರೀರ ನಿಮಗೆ ತೊಂದರೆಯನ್ನು ಮಾಡ್ತಕ್ಕಂಥದ್ದಾಗಬಹುದು. ನಿಮ್ಮ ಸಾಮರ್ಥ್ಯ ಬಹಳಷ್ಟು ಇದ್ದರೂ ಕೂಡ, ನಿಮ್ಮ ಶಕ್ತಿ ಬೇಕಾದಷ್ಟು ಇದ್ದರೂ ಕೂಡ ಎಲ್ಲವೂ ಕೂಡ ಕಡಿಮೆ ಆಗ್ತಾ ಇದೆ. ನನಗೇನು ಶಕ್ತಿನೇ ಇಲ್ಲ, ನನಗೆ ಯಾವ ಸಾಮರ್ಥ್ಯವೂ ಇಲ್ಲ, ನನಗೆ ಆ ರೀತಿ ಯೋಗ್ಯತೆ ಇದೆಯಾ ಅಂತ ಹೇಳಿ ನಿಮ್ಮಷ್ಟಕ್ಕೆ ನೀವೇ ಪ್ರಶ್ನೆ ಮಾಡಿಕೊಳ್ಳುವ ರೀತಿಯಲ್ಲಿ ಆಗ್ತಕ್ಕಂಥದ್ದಾಗತ್ತೆ. ನಿಮ್ಮನ್ನು ನೀವು ಸರಿಯಾದಂತಹ ರೀತಿಯಲ್ಲಿ ಪರೀಕ್ಷೆ ಮಾಡಿಕೊಳ್ಳೋದು ಉತ್ತಮವಾಗಿರುತ್ತೆ. ಪರೀಕ್ಷೆ ಅಂತಂದರೆ ವೈದ್ಯರ ಪರೀಕ್ಷೆ ಅನ್ನೋ ಅರ್ಥ ಅಲ್ಲ. ನನಗೇನಾಗಿದೆ, ಯಾಕೆ ಹೀಗಾಗ್ತಾ ಇದೆ, ಯಾತಕ್ಕೋಸ್ಕರ ನನ್ನ ಆಲೋಚನೆಗಳು ಹೀಗೆಲ್ಲ ಬರ್ತಾ ಇದೆ ಅಂತ ಹೇಳಿ ನೀವು ಸರಿಯಾಗಿ ಪರೀಕ್ಷೆ ಮಾಡಿಕೊಳ್ತಕ್ಕಂಥದ್ದು ಒಳ್ಳೆಯದು. ಜೊತೆಗೆ ನೀವು ತುಂಬ ಚಟುವಟಿಕೆಯನ್ನು ತೋರಿಸಬೇಕಾದರೂ ಕೂಡ ದೇಹಕ್ಕೆ ಶ್ರಮವನ್ನು ಮಾಡಿಕೊಳ್ಬೇಡಿ. ತುಂಬ ದೈಹಿಕವಾದಂತಹ ಶ್ರಮದ ಅವಶ್ಯಕತೆ ಇಲ್ಲ ಅಂತ ಹೇಳಿ ಅರ್ಥ. ವ್ಯಾಪಾರ ವ್ಯವಹಾರ ಎರಡೂ ಕ್ಷೇತ್ರದಲ್ಲಿ ಪ್ರಗತಿಯನ್ನು ಕಾಣ್ತೀರಿ. ಆಂಜನೇಯ ಸ್ವಾಮಿಯನ್ನ ಪ್ರಾರ್ಥನೆ ಮಾಡಿ, ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವ ಮರೋಗತ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮಾತ್ ಸ್ಮರಣಾತ್ ಭವೇತ್ ಎಂಬತಕ್ಕಂತಹ ಮಂತ್ರವನ್ನು 21 ಸಲ ಪಠನೆ ಮಾಡಿ ಆಂಜನೇಯನ ಅನುಗ್ರಹದಿಂದ ಶರೀರದಲ್ಲಿ ಇರತಕ್ಕಂತಹ ಜಾಡ್ಯವೋ ಅಥವಾ ಶಾರೀರಿಕವಾಗಿ ಮಾನಸಿಕವಾಗಿ ಇರತಕ್ಕಂತಹ ಆಲಸ್ಯವೋ ದೂರವಾಗಲಿ, ಶರೀರದಲ್ಲಿ ಹೊಸ ಚೈತನ್ಯ ಬರಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿ. ಶುಭವಾಗಿ. ವೃಷಭ ರಾಶಿ, ಹಳೆಯ ಸ್ನೇಹಿತರಿಗೋ ಅಥವಾ ದೂರದ ಬಂಧುಗಳಿಗೋ ಅವರನ್ನು ಭೇಟಿಯಾಗಬೇಕು ಅಂತ ಹೇಳಿ ಕಾಯ್ತೀರಿ, ಆದರೆ ಅವಕಾಶಗಳು ಸಿಕ್ಕೋದಿಲ್ಲ, ಅಥವಾ ಭೇಟಿ ಆಗದಲ್ಲೇ ಸ್ವಾಭಾವಿಕವಾಗಿ ಬೇಸರ ಆಗ್ತಕ್ಕಂಥದ್ದು, ಸಮಯ ಹಾಳಾಯ್ತಲ್ಲ ಅನ್ನುವಂಥದ್ದು ಕೊರಗು ಮನಸ್ಸಿನಲ್ಲಿ ಉಳಿಯುವಂಥದ್ದಾಗುತ್ತೆ. ವಿಶ್ರಾಂತಿಯ ಜೀವನವನ್ನು ನಡೆಸ್ತಾ ಇರತಕ್ಕಂಥವ್ರಿಗೆ ಲಾಭದ ದಿವಸ. ರಿಟೈರ್ ಟೈಮ್ನಲ್ಲಿ ಒಂದಷ್ಟು ಮನಸ್ಸಿಗೆ ಸಮಾಧಾನ ಸಿಕ್ಕುವಂತಹ ಲಾಭವಾಗುತ್ತೆ. ಜೀವನಕ್ಕೆ ತೊಂದರೆ ಇಲ್ಲ, ಆದರೆ ಜೀವಕ್ಕೆ ಅಭದ್ರತೆ ಕಾಡಬಹುದು. ಸ್ವಲ್ಪ ಅದರ ಬಗ್ಗೆ ಚಿಂತನೆಯನ್ನು ಮಾಡಿ ಸರಿಯಾದ ಸೂಕ್ತವಾದ ವ್ಯವಸ್ಥೆಯನ್ನು ಮಾಡಿಕೊಳ್ಳಿ ಎನ್ನುವಂಥದ್ದು. ಒಂಟಿತನ ಹೆಚ್ಚಾಗಿ ಕಾಡುತ್ತೆ. ಎಲ್ಲರೂ ಇರ್ತಾರೆ, ಆದರೆ ನನ್ನ ಭಾಗಕ್ಕೆ ಯಾರೂ ಇಲ್ವೇನೋ ಅನ್ನುವಂತಹ ಅನುಭವ ನಿಮಗೆ ಆಗುವಂಥದ್ದಾಗುತ್ತೆ. ಲಾಭದಾಯಕ ದಿನವಾದರೂ ಕೂಡ ನಿರಾಸೆ ಅನ್ನುವಂಥದ್ದು ತಪ್ಪಿದ್ದಲ್ಲ. ಇವೆಲ್ಲ ಗ್ರಹಗತಿಯ ಪರಿಣಾಮ, ಗ್ರಹದ ಫಲ ಅಂತ ಹೇಳಿ ತಿಳ್ಕೊಳ್ಬೇಕು. ಹಣದ ಹಿಡಿತ ಏನಿದೆ ಅದು ಕೆಲವು ಸಂದರ್ಭದಲ್ಲಿ ಅವಮಾನಕ್ಕೆ ಕಾರಣವಾಗುತ್ತೆ. ಯಾವುದ್ಯಾವುದೋ ದೊಡ್ಡದಕ್ಕೆಲ್ಲ ಖರ್ಚು ಮಾಡ್ತೀರಿ, ಯಥೇಚ್ಛವಾಗಿ ಹೇರಳವಾಗಿ ಖರ್ಚು ಮಾಡ್ತೀರಿ. ಸಣ್ಣ ಪುಟ್ಟ ವಿಚಾರಗಳ ಬಂದಾಗ ಲೆಕ್ಕ ಹಾಕ್ತೀರಿ, ಅವಮಾನವಾಗುತ್ತೆ. ಇದನ್ನು ಗಮನಿಸ್ಕೊಳ್ಬೇಕು. ಪ್ರತ್ಯಂಗಿರ ದೇವಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ, ಯಾವುದೇ ದುಗುಡ ದುಮ್ಮಾನಗಳಿದ್ರೂ, ಭಯ ಆತಂಕಗಳಿದ್ರೂ ದೂರವಾಗಲಿ. ಶುಭವಾಗಿ. ಮಿಥುನ ರಾಶಿ, ಕುಟುಂಬದ ಸಾಮರಸ್ಯ ಚೆನ್ನಾಗಿರುತ್ತೆ. ನಿಮ್ಮ ಪ್ರಯತ್ನದಿಂದ ಅದು ಹಾಗೇ ಉಳಿಬೇಕು, ಉಳಿಸ್ಕೊಳ್ಬೇಕು ಕೂಡ. ನೀವು ಆ ರೀತಿಯ ಒಂದು ಕಠಿಣವಾದಂತಹ ಸಂದರ್ಭವನ್ನು ನೋಡಬೇಕಾಗತ್ತೆ. ತುಂಬಾ ಆತಂಕ, ಚಿಂತೆಗೆ ಒಳಗಾಗತಕ್ಕಂತಹ ದಿವಸವಾಗುತ್ತೆ. ಸಾಲಕ್ಕೋಸ್ಕರವಾಗಿ ಯಾರಾದರೂ ನಿಮ್ಮ ಹತ್ರ ಬಂದರೆ ಖಂಡಿತ ಹಣವನ್ನು ಸಾಲವಾಗಿ ಕೊಡಬೇಡಿ. ಈ ದಿವಸ ನೀವು ಹಣವನ್ನು ಸಾಲವಾಗಿ ಕೊಟ್ಟರೆ ಪುನಃ ಪಡ್ಕೊಳ್ಳುವಂಥದ್ದು ಕಷ್ಟವಾಗಬಹುದು. ಈ ಎಚ್ಚರಿಕೆ. ಯಾವುದೋ ದಾಕ್ಷಿಣ್ಯಕ್ಕೊಳಗಾಗಿ ಹಣವನ್ನು ಕೊಟ್ಟರೆ ತೊಂದರೆ ಮಾಡಿಕೊಳ್ತೀರಿ ಅಂತಕ್ಕಂಥದ್ದು. ವೈಯಕ್ತಿಕವಾಗಿ ಜೊತೆಗೆ ವೃತ್ತಿಯಲ್ಲಿ ವಿಶೇಷವಾಗಿ ಬೆಳೆಯೋದಕ್ಕೆ ಅವಕಾಶಗಳಾಗತ್ತೆ. ಸ್ವಾಭಿಮಾನಕ್ಕೆ ಧಕ್ಕೆ ಬರ್ತಕ್ಕಂತಹ ಅವಕಾಶಗಳು ಹೆಚ್ಚಿದೆ, ಆದರೆ ಅದು ಯಾವುದಕ್ಕೂ ಅವಕಾಶವನ್ನು ನೀವು ಮಾಡಿಕೊಡಬಾರ್ದು. ಆ ಸಂದರ್ಭವನ್ನು ಯಾವ ರೀತಿಯಲ್ಲಿ ಜಾಣ್ಮೆಯಿಂದ ಬುದ್ಧಿವಂತಿಕೆಯಿಂದ ನಿಭಾಯಿಸಬೇಕೋ ಅದನ್ನು ತಿಳ್ಕೋಬೇಕು. ನಿಮ್ಮ ಖ್ಯಾತಿಗೆ, ನಿಮ್ಮ ಹೆಸರಿಗೆ, ಸಂಪಾದನೆ ಮಾಡಿದಂತಹ ಗೌರವಕ್ಕೆ ಅಪಕೀರ್ತಿ ಬರತಕ್ಕಂತಹ ಸಾಧ್ಯತೆಗಳು, ಸೂಚನೆಗಳು ಹೆಚ್ಚಾಗಿದೆ. ಶೂಲಿನಿ ದುರ್ಗೆಯನ್ನು ಪ್ರಾರ್ಥನೆ ಮಾಡಿ, ಯಾವುದೇ ರೀತಿಯ ವೈರುಧ್ಯವಾದಂತಹ ಸಂದರ್ಭಗಳು, ಪರಿಸ್ಥಿತಿಗಳು ಒದಗಿ ಬಂದರೂ ಕೂಡ
ಅದೆಲ್ಲವೂ ನಿವೃತ್ತಿಯಾಗಿ ಉತ್ತಮವಾದಂತಹ ವಾತಾವರಣ ನಿಮ್ಮದು ಆಗಲಿ ಅನ್ನುವಂಥದ್ದು ಶುಭವಾಗಿ. ಕರ್ಕಾಟಕ ರಾಶಿ ಪ್ರೇಮಿಗಳು ಮನೆಯವರ ಪೋಷಕರ ವಿರುದ್ಧ ತೀರ್ಮಾನಗಳನ್ನು ತೆಗೆದುಕೊಳ್ಳುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ನಿಮ್ಮ ಒತ್ತಡಗಳನ್ನು ಯಾರ ಮೇಲೂ ಕೂಡ ಹಾಕಬೇಡಿ ಅನ್ನುವಂಥದ್ದು. ಉತ್ತಮರ ಹಿರಿಯರ ಭೇಟಿಯನ್ನು ಮಾಡಿ ಅವರ ಮಾತನ್ನು ಕೇಳಿ ಆ ಮಾತುಗಳನ್ನು ಜೀವನದಲ್ಲಿ ಅಳವಡಿಸ್ಕೊಳ್ತಕ್ಕಂತಹ ಪ್ರಯತ್ನಗಳು ನಡೆದರೆ ನಿಮ್ಮ ಜೀವನ ಒಂದಷ್ಟು ಪರಿವರ್ತನೆ ಆಗತ್ತೆ, ಧನಾತ್ಮಕವಾದಂತಹ ಫಲಗಳನ್ನು ನಿರೀಕ್ಷೆ ಮಾಡಬಹುದು ಅನ್ನುವಂಥದ್ದು. ಮನೋರಂಜನೆಗೋಸ್ಕರವಾಗಿ ಹಣವನ್ನು ಖರ್ಚು ಮಾಡ್ತಕ್ಕಂಥದ್ದು. ಯಾವುದೇ ಕೆಲಸ ತುಂಬ ಚಿಂತನೆಯನ್ನು ಮಾಡಿ 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 ನಂತರದಲ್ಲಿ ಕೈಗೊಂಡಿರ್ತೀರೋ ಅಂತಹ ಕೆಲಸ ಯಶಸ್ಸನ್ನು ಕಾಣ್ತಕ್ಕಂಥದ್ದಾಗತ್ತೆ. ಯಾವುದೇ ಒಂದು ವಿಚಾರದಲ್ಲಿ ಸ್ವಲ್ಪ ಕಿರಿಕಿರಿ ಆಗತ್ತೆ, ಕೆಲಸ ಆಗುವವರೆಗಾದರೂ ತಾಳ್ಮೆ ಅಂತಕ್ಕಂಥದ್ದು ಇದ್ದರೆ ಯಶಸ್ಸನ್ನು ಗಳಿಸ್ತೀರಿ ಎನ್ನುವಂಥದ್ದು. ಗೋಸೇವೆಯನ್ನು ಮಾಡಿ ಗೋವಿಗೆ ಅನ್ನ ಅಥವಾ ಅಕ್ಕಿ, ಬೆಲ್ಲ ಇತ್ಯಾದಿಗಳನ್ನು ಕೊಟ್ಟು ಗೋವನ್ನು ಸಂತೃಪ್ತಿಪಡಿಸಿ ಶುಭವಾಗಿ. ಸಿಂಹರಾಶಿ ಅನವಶ್ಯವಾದಂತಹ ವಿಚಾರಗಳಿಗೆ ಒತ್ತಡಗಳಿಗೆ ಸಿಗಹಾಕ್ಕೊಳ್ತೀರಿ. ಅದು ನಿಮಗೆ ಬೇಕಾಗಿರೋದಿಲ್ಲ. ಇವೆಲ್ಲ ಕೆಲವು ಏನಾಗುತ್ತೆ ಅಂತಂದರೆ ಸ್ವಯಂಕೃತ ಅಪರಾಧಗಳು ನಾವೇ ಮಾಡಿಕೊಳ್ಳುವಂಥದ್ದು. ಅದಾಗಿ ಬಂದು ಯಾವುದೂ ಕೂಡ ನಮಗೇನು ಅಂಟ್ಕೊಳ್ಳೋದಿಲ್ಲ. ನಾವು ಅದರ ಹಿಂದೆ ಹೋಗ್ತೀವಿ, ಮೇಲೆ ಎಳ್ಕೊಳ್ತೀವಿ. ಈ ರೀತಿ ಪರಿಸ್ಥಿತಿ ನಿಮ್ಮದು. ಸಂಬಂಧಿಕರು ಅಥವಾ ಸ್ನೇಹಿತರು ಮನೆಗೆ ಬರ್ತಾರೆ, ಮನೆಯ ವಾತಾವರಣ ಬದಲಾಗತ್ತೆ. ಅವರ ಎದುರುಗಡೆ ನಿಮ್ಮ ನಿಜ ಸ್ವರೂಪವನ್ನು ತೋರಿಸೋಕ್ಕೂ ಆಗೋದಿಲ್ಲ, ಹಾಗೆ ಇರೋಕ್ಕೂ ಆಗೋದಿಲ್ಲ. ಆ ರೀತಿ ಸಂದಿಗ್ಧದಲ್ಲಿ ಉಳಿತೀರಿ. ಯಾವುದೇ ವಿಚಾರದಲ್ಲಿ ನಿಮ್ಮ ಅಭಿಪ್ರಾಯವಾಗಲಿ ನಿರ್ಧಾರವಾಗಲಿ ಎಲ್ಲವೂ ಕೂಡ ಸ್ಪಷ್ಟವಾಗಿರಬೇಕು. ಆಗ ಮಾತ್ರ ವಿಷಯದಕ್ಕೆ ನೇರವಾಗಿ ಪ್ರವೇಶ ಮಾಡಬಹುದು. ಇಲ್ಲದೇ ಇದ್ದರೆ ಕಷ್ಟವಾದೀತು ಅನ್ನುವಂಥದ್ದು. ಹಣ ಹೂಡಿಕೆಯ ಆಸೆ ಬರುತ್ತೆ, ಆದರೆ ಹಣ ಹೂಡಿಕೆ ಮಾಡ್ತಕ್ಕಂಥದ್ದು ಖಂಡಿತವಾಗಿ ಬೇಡ, ನಷ್ಟಕ್ಕೆ ದಾರಿ ಅನ್ನುವಂಥದ್ದು. ಮನೆಯವರ ಜೊತೆ ಯಾವುದೇ ವಿಷಯಕ್ಕೆ ಸ್ಪಂದಿಸೋದಕ್ಕೆ ಇಷ್ಟ ಆಗೋದಿಲ್ಲ, ಆದರೆ ಮಾತಾಡಿ ಅದನ್ನು ಪರಿಹರಿಸ್ಕೊಳ್ಬಹುದು. ಸುಮ್ಮನೆ ಸಿಟ್ಟು ಮಾಡ್ತಾ ಇದ್ದರೆ, ಕೋಪ ಮಾಡಿಕೊಂಡ್ರೆ ಅದು ಚೆನ್ನಾಗಿರೋದಿಲ್ಲ ಅಂತ ಅರ್ಥ. ಕಾಲಿನಲ್ಲಿ ಸ್ನಾಯುಗಳು ಮೂಳೆಗಳು ನೋವು ಕಾಣಬಹುದು, ಸ್ವಲ್ಪ ವಿಶ್ರಾಂತಿಯನ್ನು ಮಾಡಿ ಅನ್ನುವಂಥದ್ದು. ಆಂಜನೇಯನ ದೇವಸ್ಥಾನಕ್ಕೆ ಎಳ್ಳೆಣ್ಣೆಯನ್ನು ಕೊಡಿ, ಶುಭವಾಗಿ. ಕನ್ಯಾ ರಾಶಿ ಎದುರುಗಡೆ ಇರ್ತಕ್ಕಂಥವ್ರು ಬೇರೆಯವರನ್ನ ಹೊಗಳಿ ನೀವು ಒಳ್ಳೆಯವರು ಅಂತ ಹೇಳಿ ಅನಿಸ್ಕೊಳ್ಳೋದು. ಅವ್ರು ನೋಡಪ್ಪ ಎಷ್ಟು ನಮ್ಮ ಬಗ್ಗೆ ಗಮನಿಸಿದ್ದಾರೆ, ನಮ್ಮನ್ನು ಹೊಗಳ್ತಾರೆ, ನಮ್ಮ ವಿಚಾರ ತಿಳ್ಕೊಂಡಿದ್ದಾರೆ ಅಂತ ಹೇಳಿ ನೀವು ಒಳ್ಳೆಯವರಾಗ್ತಕ್ಕಂಥದ್ದು. ತಪ್ಪು ಸಂದೇಶದಿಂದ ಹಿನ್ನಡೆಯಾಗತ್ತೆ. ಸಮಾಜಕ್ಕೆ ಯಾವುದೇ ಕಾರಣಕ್ಕೂ ನಮಗೆ ಗೌರವ ಸಿಕ್ಕಲಿ, ನಮ್ಮ ಪ್ರತಿಷ್ಠೆ ಹೆಚ್ಚಾಗಲಿ ಅಂತ ಹೇಳಿ ತಪ್ಪು ಸಂದೇಶವನ್ನು, ತಪ್ಪು ಮಾಹಿತಿಯನ್ನು ಕೊಡಬಾರದು ಅನ್ನುವಂಥದ್ದು ಮುಖ್ಯವಾಗುತ್ತೆ. ಸಹೋದ್ಯೋಗಿಗಳ ಅಥವಾ ಸ್ನೇಹಿತರ ಸಹಾಯ ನಿಮಗೆ ಸಕಾಲದಲ್ಲಿ ದೊರೆಯೋದಿಲ್ಲ. ಯಾವಾಗ ಅವಶ್ಯಕತೆ ಇರುತ್ತೋ ಆಗ ನಿಮಗೆ ಯಾರಿಂದಲೂ ಕೂಡ ಸಹಾಯ ಆಗದೇ ಇರತಕ್ಕಂಥದ್ದಾಗುತ್ತೆ. ಶಾರೀರಿಕವಾಗಿ ಒಂದಷ್ಟು ತೊಂದರೆಯನ್ನು ಅನುಭವಿಸ್ತೀರಿ. ಪತಿಪತ್ನಿಯರ ಮಧ್ಯದಲ್ಲಿ ಜಗಳಕ್ಕೆ ಅವಕಾಶಗಳಾಗತ್ತೆ. ಅದು ಸಾತ್ವಿಕವಾದ ಜಗಳ ಆದರೆ ಪರವಾಗಿಲ್ಲ, ಇಲ್ಲದೇ ಇದ್ದರೆ ದ್ವೇಷ ಬೆಳೀತಾ ಹೋಗುತ್ತೆ. ಚೆನ್ನಾಗಿರತಕ್ಕಂತಹ ಮನಸ್ಸಿನ ಮೇಲೆ ಇದು ತುಂಬ ದುಷ್ಪರಿಣಾಮವನ್ನು ಬೀರತಕ್ಕಂಥದ್ದಾಗುತ್ತೆ. ಐಕಮತ್ಯ ಮಂತ್ರವನ್ನು ಶ್ರವಣ ಮಾಡಿ, ಶುಭವಾಗಿ. ತುಲಾರಾಶಿ ಮನೆ, ಮಕ್ಕಳು, ಮಡದಿ, ಗಂಡ ಎಲ್ಲವೂ ಚೆನ್ನಾಗಿದ್ದರೆ, ಅನ್ಯೋನ್ಯವಾಗಿದ್ದರೆ ಜೀವನ ಚಂದ. ಇದರಲ್ಲಿ ಯಾವುದೋ ಒಂದು ವ್ಯತ್ಯಾಸ ಆದರೂ ಕೂಡ ಆ ಆಲೋಚನೆಗಳು, ಮಾನಸಿಕವಾದಂತಹ ಹಿಂಸೆ ತುಂಬ ತೊಂದರೆಯನ್ನು ಮಾಡುತ್ತೆ ಎನ್ನುವಂಥದ್ದು. ನಿಮ್ಮ ಸ್ವಂತಕ್ಕೆ ವೈಯಕ್ತಿಕವಾದಂತಹ ವಿಚಾರಕ್ಕೆ ಒಂದಷ್ಟು ಸಮಯವನ್ನು ಮೀಸಲಾಗಿ ಇಡಬೇಕಾದಂಥದ್ದು. ಮಧ್ಯಾಹ್ನದ ನಂತರದಲ್ಲಿ ಸ್ವಲ್ಪ ಉಸಿರಾಟಕ್ಕೆ ಸಮಸ್ಯೆ ಅಂತ ಹೇಳಿ ಅನ್ನಿಸಬಹುದು. ತತ್ಕ್ಷಣದಲ್ಲಿ ವೈದ್ಯರನ್ನು ಸಂಪರ್ಕ ಮಾಡಿ ಸರಿಯಾದಂತಹ ಔಷಧೋಪಚಾರಗಳನ್ನು ಮಾಡಿ ಅನ್ನುವಂಥದ್ದು ಲಾಭದಾಯಕವಾದಂತಹ ದಿವಸ. ದಾಂಪತ್ಯದಲ್ಲಿ ಕಲಹ ಉಂಟಾಗೋದಕ್ಕೆ ಅವಕಾಶಗಳಾಗತ್ತೆ, ಜಗಳವಾಗತ್ತೆ. ಯಾವುದೋ ವಿಷಯಕ್ಕೆ ಆರೋಗ್ಯದ ವಿಚಾರವನ್ನೇ ತಗೊಂಡ್ರೂ ಕೂಡ ಯಾಕೋ ನೀವು ನನ್ನ ಹತ್ರ ಮುಚ್ಚಿಟ್ರಿ ಅಂತ ಹೇಳಿ ಮನೆಯಲ್ಲಿ ಜಗಳ ಆಗಬಹುದು ಅನ್ನುವಂಥದ್ದು. ಬಟ್ಟೆ ವ್ಯಾಪಾರಿಗಳಿಗೆ ನಷ್ಟವಾಗ್ತಕ್ಕಂತಹ ದಿವಸ. ಶನೈಶ್ಚರನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ
ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ ಎಂಬತಕ್ಕಂತಹ ಶ್ಲೋಕವನ್ನು 12 ಬಾರಿ ಪಠನೆ ಮಾಡಿ ಶುಭವಾಗಿ. ವೃಶ್ಚಿಕ ರಾಶಿ, ಬೇರೆಯವರನ್ನು ಅವರ ಹಣವೋ ಸಂಬಳವೋ ಬಟ್ಟೆಯೋ ಅವರ ಅಂತಸ್ತೋ ಅವರ ಆಸ್ತಿಯೋ ಅವರ ವಾಹನವೋ ಇದನ್ನು ಮುಂದಿಟ್ಟುಕೊಂಡು ಅವಮರ್ಯಾದೆಯನ್ನು ಮಾಡಿದರೆ, ನೀವು ಅಗೌರವವನ್ನು ತೋರಿಸಿದರೆ ನಿಮಗೆ ಅವಮಾನವಾಗುತ್ತೆ. ಎಚ್ಚರ ಇರಲಿ. ಬೇರೆಯವರನ್ನ ಯಾವುದೇ ಕಾರಣಕ್ಕೂ ಕೂಡ ಮರ್ಯಾದೆ ಕಳೀತಕ್ಕಂತಹ ಕೆಲಸವನ್ನು, ತೇಜೋವಧೆ ಮಾಡ್ತಕ್ಕಂತಹ ಕೆಲಸವನ್ನು ಖಂಡಿತವಾಗಿ ಮಾಡಬೇಡಿ ಅನ್ನುವಂಥದ್ದು. ಮನೆಯಲ್ಲಿ ಮತ್ತೆ ವ್ಯವಹಾರದ ಸ್ಥಳದಲ್ಲಿ ಶಾಂತವಾಗಿ ವರ್ತಿಸಿದರೆ ಅಥವಾ ಶಾಂತಿಯನ್ನು ಪಾಲನೆ ಮಾಡಿದರೆ ನಿಮಗೆ ಸಮಾಧಾನ ಸಿಕ್ಕತ್ತೆ ಅಂತ ಅರ್ಥ. ಹೊಸ ಆಲೋಚನೆಗಳು ಮನಸ್ಸಿಗೆ ಬರುತ್ತೆ, ಆದರೆ ಅದನ್ನು ಕಾರ್ಯರೂಪಕ್ಕೆ ತರೋದಕ್ಕೆ ಧೈರ್ಯ ಇರೋದಿಲ್ಲ. ಅದು ನಿಮ್ಮಲ್ಲಿ ಇರತಕ್ಕಂತಹ ಧೈರ್ಯವನ್ನು ಇನ್ನಷ್ಟು ಮತ್ತಷ್ಟು ಅಧೈರ್ಯವಾಗಿ ಪರಿವರ್ತನೆ ಮಾಡುತ್ತೆ ಅನ್ನುವಂಥದ್ದು. ಹೊರಗಡೆ ತಿರುಗೋದಕ್ಕೆ ಅವಕಾಶಗಳಿರುತ್ತೆ, ಆದರೆ ಮನಸ್ಸಿರೋದಿಲ್ಲ. ಮನೆಯಲ್ಲೇ ಇರಬೇಕು, ಒಳಗೇ ಇರಬೇಕು ಅನ್ನುವಂಥದ್ದಾಗುತ್ತೆ. ವಿದ್ಯಾರ್ಥಿಗಳಿಗೆ ಓದಿನ ಬಗ್ಗೆ ನಿರಾಸಕ್ತಿ, ಓದನ್ನು ಬಿಟ್ಟು ಇನ್ನುಳಿದ ಎಲ್ಲ ಚಟುವಟಿಕೆಗಳಲ್ಲಿ ಬಹಳ ಆಸಕ್ತಿಯನ್ನು ತೋರಿಸ್ತಕ್ಕಂಥದ್ದು. ನಿಮ್ಮ ಬುದ್ಧಿವಂತಿಕೆ ಇವತ್ತು ಕೆಲಸಕ್ಕೆ ಬರುತ್ತೆ, ಆದರೆ ಆ ಬುದ್ಧಿವಂತಿಕೆಯನ್ನು ಸರಿಯಾದಂತಹ ಸಮಯದಲ್ಲಿ ಉಪಯೋಗ ಮಾಡಿಕೊಳ್ಬೇಕಾದಂಥದ್ದು ಮುಖ್ಯವಾಗುತ್ತೆ. ಅದನ್ನು ಗಮನಿಸ್ಕೊಳ್ಳಿ. ಶಾಂತಿ ದುರ್ಗೆಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ. ಧನುರ್ರಾಶಿ, ಅಕ್ಕಪಕ್ಕದವರ ಜೊತೆಯಲ್ಲಿ ಒಂದಷ್ಟು ಜಗಳವಾಗೋದಕ್ಕೆ ಅವಕಾಶಗಳಾಗುತ್ತೆ. ಜೊತೆಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರ ಜೊತೆಯಲ್ಲಿ ಜಗಳ ಮಾಡ್ತೀರಿ, ಇದೆಲ್ಲದಕ್ಕೂ ಅವಕಾಶಗಳಿರುತ್ತೆ. ಜೀವನದಲ್ಲಿ ಉಜ್ವಲವಾದಂತಹ ಭವಿಷ್ಯ ಇದೆ ಅನ್ನುವಂಥದ್ದನ್ನು ತಿಳಿಬೇಕು, ಅದಕ್ಕೆ ಪ್ರಯತ್ನವನ್ನು ಮಾಡಬೇಕು, ಆ ಭವಿಷ್ಯವನ್ನು ಸದುಪಯೋಗ ಮಾಡಿಕೊಳ್ಬೇಕು. ಇದು ಮುಖ್ಯ ಧ್ಯೇಯವಾಗಬೇಕು. ಹೆಚ್ಚು ಬೆಲೆ ಬಾಳ್ತಕ್ಕಂತಹ ವಸ್ತುವಿನ ಖರೀದಿಯನ್ನು ಮಾಡಬಹುದು. ಆತ್ಮವಿಶ್ವಾಸ, ಭರವಸೆ ಇವೆಲ್ಲವೂ ಕೂಡ ನಿಮ್ಮ ಕೆಲಸಕ್ಕೆ ಸ್ಫೂರ್ತಿದಾಯಕವಾಗ್ತಕ್ಕಂಥದ್ದು. ನಾನು ಈ ಕೆಲಸವನ್ನು ಮಾಡಿ ಗುರಿಯನ್ನು ಸಾಧಿಸ್ತೀನಿ ಅಂತಕ್ಕಂತಹ ದೃಢವಾದ ವಿಶ್ವಾಸ, ಜೊತೆಗೆ ಬೇರೆಯವರು ನಂಬುವುದಕ್ಕೆ ಯೋಗ್ಯರಾದಂಥವರು ನಿಮಗೆ ಕೊಡ್ತಕ್ಕಂತಹ ಭರವಸೆ, ಇದು ನಿಮ್ಮ ಯಶಸ್ಸಿನ ದಾರಿಯಾಗ್ತಕ್ಕಂಥದ್ದಾಗತ್ತೆ. ತಂದೆಯವರಿಗೆ ಆರೋಗ್ಯದಲ್ಲಿ ವ್ಯತ್ಯಾಸ ಕಾಣಬಹುದು, ಶಸ್ತ್ರಚಿಕಿತ್ಸೆಯಾಗತಕ್ಕಂತಹ ಸೂಚನೆಗಳು ಕೂಡ ಬರಬಹುದು ಅನ್ನುವಂಥದ್ದು. ಸೂರ್ಯನಾರಾಯಣನನ್ನ ಪ್ರಾರ್ಥನೆ ಮಾಡಿ. ಬ್ರಹ್ಮಸ್ವರೂಪ ಮುದಯೇ ಮಧ್ಯಾಹ್ನೇ ತು ಮಹೇಶ್ವರ ಅಸ್ತಮಾನೆ ಸ್ವಯಂ ವಿಷ್ಣುಸ್ತ್ರಯಮೂರ್ತಿರ್ದಿವಾಕರ ಎಂಬುದಾಗಿ ಸೂರ್ಯನಾರಾಯಣ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಮಕರ ರಾಶಿ, ನಿಮ್ಮ ಎಲ್ಲ ಕೆಲಸಕ್ಕೆ, ವ್ಯವಹಾರಕ್ಕೆ, ವ್ಯಾಪಾರಾದಿಗಳಿಗೆ ಕುಟುಂಬದವರ ಪರಿಪೂರ್ಣವಾದಂತಹ ಸಹಕಾರ ಸಿಕ್ಕತ್ತೆ. ಧೈರ್ಯವಾಗಿರಿ ಅನ್ನುವಂತಹ ಮಾತು. ಇವತ್ತು ಸಂತೋಷದ ವಾತಾವರಣ. ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ಹರಿಸಿ. ಹಳೆಯ ನೋವಾಗಲಿ, ಆರೋಗ್ಯದ ವಿಚಾರವಾಗಲಿ ಎಲ್ಲವೂ ಕೂಡ ಮತ್ತೆ ಮತ್ತೆ ಬರಬಹುದು, ಮರುಕಳಿಸಬಹುದು ಅನ್ನುವಂಥದ್ದು ಎಚ್ಚರಿಕೆ ವಹಿಸಿ. ಹಿಂದೆ ಯಾವುದೋ ನೋವನ್ನು, ಕಷ್ಟವನ್ನು ಆರೋಗ್ಯದ ದೃಷ್ಟಿಯಿಂದ ಅನುಭವಿಸಿರ್ತೀರಿ, ಅದೇ ನೋವು ಅದೇ ರೀತಿಯಲ್ಲಿ ನಿಮಗೆ ತೊಂದರೆಯನ್ನು ಕೊಡಬಹುದು ಅನ್ನುವಂತಹ ಸೂಚನೆ. ಸಂತಾನಾಪೇಕ್ಷೆಗಳಿಗೆ ಶುಭ ಫಲ ಸಿಕ್ಕುವಂತಹ ಸೂಚನೆಗಳು. ಇವತ್ತು ಹಣವನ್ನು ಆಸ್ಪತ್ರೆಗೋಸ್ಕರವಾಗಿ ಖರ್ಚು ಮಾಡಬೇಕಾಗೋದ್ರಿಂದ ಸ್ವಲ್ಪ ಬೇಸರವಾಗ್ತಕ್ಕಂಥದ್ದು. ಕೃಷ್ಣನನ್ನು ಪ್ರಾರ್ಥನೆ ಮಾಡಿ. ವಸುದೇವ ಸುತಂ ದೇವಂ ಕಂಸ ಚಾಣೂರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಎಂಬುದಾಗಿ ಪ್ರಾರ್ಥನೆ ಮಾಡಿ. ನಿಮ್ಮ ಇಷ್ಟಾರ್ಥಗಳು ನೆರವೇರಲಿ. ಶುಭವಾಗಿ. ಕುಂಭರಾಶಿ, ಶಾರೀರಿಕವಾಗಿ ಸುಖ ಇಲ್ಲದೆ ಇರತಕ್ಕಂತಹ ದಿವಸ. ಅಂದರೆ ಶರೀರದಲ್ಲಿ ಏನೋ ಒಂದು ರೀತಿಯ ಉತ್ಸಾಹ ಅಥವಾ ಶರೀರಕ್ಕೆ ಬೇಕಾದಂತಹ ಸಮಾಧಾನ ಇಲ್ಲದೆ ಇರುವಂಥದ್ದಾಗತ್ತೆ. ನಿಮ್ಮ ಶರೀರದ ಶಕ್ತಿಯನ್ನು ಸ್ವಲ್ಪ ಮಟ್ಟಿಗೆ ಹೆಚ್ಚು ಮಾಡಿಕೊಳ್ಬೇಕು, ಜೊತೆಗೆ ಆರೋಗ್ಯವಂತರಾಗಿರಬೇಕು ಅನ್ನುವಂಥದ್ದು. ಹಣದ ವೃದ್ಧಿ ಆಗತ್ತೆ, ಆದರೆ ಆಲಸ್ಯ ಅಂತಕ್ಕಂಥದ್ದು ತುಂಬ ಜಾಸ್ತಿ ಆಗತ್ತೆ. ಅದು ದೊಡ್ಡ ಶತ್ರು. ಅದು ಏನೇ ಇದ್ದರೂ ಕೂಡ ಆಲಸ್ಯ ಆವರಿಸ್ಕೊಂಡ್ಬಿಡ್ತು ಅಂತಂದರೆ ಯಾವುದರ ಸದ್ವಿನಿಯೋಗ ಆಗದೇ ಇರತಕ್ಕಂಥದ್ದಾಗತ್ತೆ.
ಆಲಸ್ಯ ಮತ್ತು ಸೋಮಾರಿತನ ಇದು ಹಲವಾರು ಅವಕಾಶಗಳನ್ನು ಕಿತ್ಕೊಂಡ್ಬಿಡುತ್ತೆ. ಅವಕಾಶ ವಂಚಿತರಾಗ್ತೀರಿ ನೀವು, ಅದು ಗೊತ್ತಿರಬೇಕು. ಒಂಟಿತನ ನಿಮ್ಮನ್ನು ಹೆಚ್ಚಾಗಿ ಕಾಡುವಂಥದ್ದಾಗತ್ತೆ. ಯೋಗ ಧ್ಯಾನ ಇದರಿಂದ ಮನಸ್ಸನ್ನು ಏಕೀಕರಿಸ್ತಕ್ಕಂಥದ್ದು, ಮನಸ್ಸನ್ನು ಬಹಳ ಹತೋಟಿಯಲ್ಲಿ ಇಟ್ಕೊಳ್ತಕ್ಕಂಥದ್ದಕ್ಕೆ ಇವೆಲ್ಲ ಸಾಧನ. ಇದನ್ನು ಪ್ರಯತ್ನಪೂರ್ವಕವಾಗಿ ಆದರೂ ಕೂಡ ಮಾಡಬೇಕಾದಂಥದ್ದು. ನಿಮ್ಮ ಪ್ರತಿಭೆಗೆ ಗೌರವ ಸಿಕ್ಕಬೇಕು ಅಂತಾದರೆ ಚಟುವಟಿಕೆಯಿಂದ ಇರಬೇಕು ಅನ್ನುವಂಥದ್ದು ಮಾತು. ದಕ್ಷಿಣಾಮೂರ್ತಿಯನ್ನು ಪ್ರಾರ್ಥನೆ ಮಾಡಿ, ಗುರವೇ ಸರ್ವಲೋಕಾನಾಂ ಭಿಷಜೆ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಜೇ ನಮಃ ಎಂಬುದಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ಮನೋರಂಜನೆಗೋಸ್ಕರವಾಗಿ ಸಂಪೂರ್ಣವಾದಂತಹ ಸಮಯವನ್ನು ಕಳೆದು ಬಿಡ್ತೀರಿ. ಮುಖ್ಯವಾದಂತಹ ಕೆಲಸಗಳು ಇರಬಹುದು, ಗಮನ ಆ ಕಡೆ ಹೋಗೋದೇ ಇಲ್ಲ ಅನ್ನೋ ರೀತಿಯಲ್ಲಾಗತ್ತೆ. ಆಧ್ಯಾತ್ಮಿಕ ಧಾರ್ಮಿಕ ವಿಚಾರವಾಗಿ ಆಸಕ್ತಿ ಇದ್ದರೂ ಕೂಡ ಅದನ್ನು ರೂಢಿಗೆ ತಂದುಕೊಳ್ಳದೆ ಇದ್ದರೆ ಪ್ರಯೋಜನ ಇಲ್ಲ ಅನ್ನುವಂಥದ್ದು. ಕೇವಲ ಮಾತಾಗ್ಬಿಟ್ರೆ ಪ್ರಯೋಜನಕ್ಕೆ ಬರೋದಿಲ್ಲ ಅನ್ನುವಂಥದ್ದು. ಮನೆಯಲ್ಲಿ ಆಶ್ಚರ್ಯಕರವೇನೋ ಅನ್ನುವಂತಹ ರೀತಿಯಲ್ಲಿ ಯಾವುದೋ ಘಟನೆ ನಡೆದು ಹೋಗ್ತಕ್ಕಂಥದ್ದು. ಹಣ ಹೆಚ್ಚು ಖರ್ಚಾದರೂ ಕೂಡ ಮತ್ತೆ ಅದನ್ನು ಸಂಗ್ರಹ ಮಾಡ್ತೀನಿ, ದುಡಿತೀನಿ ಅಂತಕ್ಕಂತಹ ಒಂದು ನಂಬಿಕೆ ಮನಸ್ಸಿನಲ್ಲಿ ಬರುವಂಥದ್ದಾಗತ್ತೆ. ಈ ದಿವಸ ಉತ್ತಮವಾಗಿದ್ದರೂ ಕೂಡ ನಿಮಗೆ ತೃಪ್ತಿ ಇಲ್ಲ, ಆತ್ಮತೃಪ್ತಿ ಇಲ್ಲ ಅಂತಂದರೆ ಯಾರೂ ಏನು ಮಾಡೋದಕ್ಕೆ ಸಾಧ್ಯ ಆಗದೆ ಇರತಕ್ಕಂಥದ್ದು. ಮಕ್ಕಳನ್ನು ಪ್ರೀತಿಯಿಂದ ಗೆಲ್ಲಬೇಕು ಅನ್ನುವಂತಹ ಅಸ್ತ್ರ ನಿಮಗೆ ಗೊತ್ತಿರಬೇಕು. ಅದಿಲ್ಲ ಅಂತಾದರೆ ಮಕ್ಕಳ ಜೊತೆಯಲ್ಲಿ ವ್ಯವಹರಿಸ್ತಕ್ಕಂಥದ್ದು ಪ್ರಯೋಜನಕ್ಕೆ ಬರೋದಿಲ್ಲ. ಮಕ್ಕಳಿಂದ ತುಂಬ ಬೇಸರವಾಗ್ತಕ್ಕಂತಹ ದಿವಸ. ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ.